ಕೆಲವು ಕಂಡೀಷನ್ಸ್ ಇದೆ, ಅಂದ್ರೆ ಕೆಲವು ಕಾಂಪ್ಲಿಕೇಶನ್ಸ್ ಇದೆ ಚಿಕಿತ್ಸೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ. ಒಂದು, ಅಲ್ಲಿಂದಲೇ ಈಗ ಈ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಿರೋದ್ರಿಂದ ಅದಕ್ಕೆ ಫೈಮೋಸಿಸ್ ಆಗ್ಬಹುದು. ಇಲ್ಲ ಅಂತ ಹೇಳಿದ್ರೆ ಫೈಮೋಸಿಸ್ ಇಂದಲೇ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಒಂದು ಸೈಕಲ್ ತರ ಅದು. ಇಲ್ಲ ನೆಕ್ಸ್ಟ್ ಮಗು ಬೆಳೀತಾ ಬೆಳೀತಾ ಹೋದಾಗೆ ಮದ್ವೆ ಆದಾಗ ಅವಾಗ ಡಿಫಿಕಲ್ಟಿ ಇನ್ ಸೆಕ್ಷುವಲ್ ಆಕ್ಟಿವಿಟಿ ಏನಂತ ಹೇಳ್ತೀವಿ, ಅದನ್ನ ಸೆಕ್ಷುವಲ್ ಆಕ್ಟಿವಿಟಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಪ್ಯಾರಾಫೈಮೋಸಿಸ್ ಅಂತ. ಈ ಪ್ಯಾರಾಫೈಮೋಸಿಸ್ ಏನಾಗುತ್ತೆ ಅಂದ್ರೆ, ಕೆಲವು ಪೇರೆಂಟ್ಸ್ ಅದನ್ನ ನಾರ್ಮಲ್, ಅದು ಅಬ್ನಾರ್ಮಲ್ ಅಂತ ಅಂದ್ಕೊಂಡು ಸ್ಕಿನ್ ಏನಿದೆ, ಫೋರ್ ಸ್ಕಿನ್ ಏನಿದೆ ಅದನ್ನ ಹಿಂದೆ ಎಳಿಲಿಕ್ಕೆ ನೋಡ್ತಾರೆ. ಅದು ಹಿಂದೆ ಎಳೆದಾಗ ಏನಾಗುತ್ತೆ ಅಂದ್ರೆ ಅದು ಅಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ. ಸ್ಕಿನ್ ಹಿಂದ್ಗಡೆ ಹೋಗಿ ಬಲ್ಬ್ ಹಿಂದ್ಗಡೆ ಹೋಗಿ ಸ್ಟ್ರಕ್ ಆಗ್ಬಿಡುತ್ತೆ. ಅದು ಸ್ಟ್ರಕ್ ಆದಾಗ ಅದೆಲ್ಲ ಊತ ಮತ್ತೆ ಪೈನ್ ಮತ್ತೆ ಎಲ್ಲ ಸೇರ್ಕೊಂಡು ಅವಾಗ ಇದು ಕಾಂಪ್ಲಿಕೇಶನ್ಸ್ ತರ, ಅವಾಗ ಸರ್ಜಿಕಲ್ ಆಪ್ಷನ್ಸ್ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಅದು ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗಿ ಅಲ್ಲೇ ಇದು ಸ್ಕಿನ್ ಏನಿದೆ ಅಲ್ಲೇ ಸ್ಕಾರಿಂಗ್ ಆಗ್ಬೋದು.